ನಮಸ್ಕಾರ ಸ್ನೇಹಿತರೆ, ಎಲ್ಲ SR TV ಕನ್ನಡ ಚಾನೆಲ್ ವೀಕ್ಷಕರಿಗೆ ಆತ್ಮೀಯ ಸ್ವಾಗತ. ಸ್ನೇಹಿತರೆ, ನಾವೆಲ್ಲರೂ ಕೂಡ ನಮ್ಮ ಪ್ರೀತಿ ಪಾತ್ರರು ಮೃತಪಟ್ಟರೆ ಅವರ ನೆನಪಿಗಾಗಿ ಅವರ ಫೋಟೋಗಳನ್ನ ಮನೆಯಲ್ಲಿ ಇಟ್ಕೋತೀವಿ. ನಮಗೆ ಆ ವ್ಯಕ್ತಿ ಮೇಲಿರುವಂತ ಇಷ್ಟಾನುಸಾರ ಮನೆಯಲ್ಲಿ ಒಂದು ಕಡೆನೋ ಅಥವಾ ಹಲವಾರು ಕಡೆನೋ ಫೋಟೋಗಳನ್ನ ಇಟ್ಕೋತೀವಿ. ಕೆಲವರು ವರ್ಷಕ್ಕೆ ಒಂದು ಸಾರಿ ಆ ವ್ಯಕ್ತಿ ಸತ್ತ ದಿನಾನೋ ಅಥವಾ ಮಹಾಳಯ ಅಮಾವಾಸ್ಯೆ ಎಂದು ಆ ಫೋಟೋಗಳಿಗೆ ಪೂಜೆ ಮಾಡಿ ಪ್ರಸಾದ ಇಡ್ತಾರೆ. ಕೆಲವರು ಪ್ರತಿದಿನ ಕೂಡ ಆ ಫೋಟೋಗಳ ಮುಂದೆ ದೀಪ ಇಟ್ಟು ಊಟ ಇಡ್ತಾರೆ. ಆ ರೀತಿ ಪ್ರೀತಿಗಾಗೋ ಅಥವಾ ಅವರ ಆತ್ಮ ಶಾಂತಿಗಾಗೋ ಮಾಡ್ತಾರೆ. ಆದ್ರೆ ಕೆಲವರಿಗೆ ಬರುವಂತ ಅನುಮಾನ ಏನಂದ್ರೆ, ಆ ರೀತಿ ಸತ್ತ ವ್ಯಕ್ತಿಗಳ ಫೋಟೋ ಮನೆಯಲ್ಲಿಟ್ಕೊಂಡ್ರೆ ಒಳ್ಳೆಯದಾ ಅಥವಾ ಕೆಟ್ಟದಾ? ಮೃತರ ಫೋಟೋಗಳು ಮನೆಯಲ್ಲಿದ್ರೆ ಏನಾಗುತ್ತೆ? ಮೃತರ ಫೋಟೋಗಳನ್ನ ಮನೆಯಲ್ಲಿ ಎಲ್ಲಿಟ್ಕೋಬೇಕು? ಈ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಆದ್ರೆ ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಖಂಡಿತ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಇಷ್ಟ ಆದ್ರೆ ಮರೀದೆ ಒಂದು ಲೈಕ್ ಕೊಡಿ. ಸ್ನೇಹಿತರೆ, ನಾವು ಅತಿಯಾಗಿ ಪ್ರೀತಿಸುವಂತ ವ್ಯಕ್ತಿಗಳು ನಮ್ಮಿಂದ ದೂರ ಆದಾಗ ಅವರ ಫೋಟೋಗಳು, ಅವರಿಗೆ ಇಷ್ಟವಾದ ಕೆಲವು ವಸ್ತುಗಳನ್ನ ಅವರ ನೆನಪಿಗಾಗಿ ನಾವೆಷ್ಟೋ ಭದ್ರವಾಗಿ ಬಚ್ಚಿಟ್ಕೊಳ್ತೀವಿ. ಅವರ ಫೋಟೋಗಳನ್ನ ಹಾಲ್ನಲ್ಲಿ, ರೂಮ್ನಲ್ಲಿ, ದೇವರ ಮನೆಯಲ್ಲಿ, ಹೀಗೆ ಎಲ್ಲೆಲ್ಲಿ ಜಾಗ ಖಾಲಿ ಇರುತ್ತೋ ಅಲ್ಲಲ್ಲಿ ಗೋಡೆಗೆ ನೇತಾಕ್ತೀವಿ. ನಿಜ ಹೇಳ್ಬೇಕು ಅಂದ್ರೆ, ಸತ್ತವರ ಫೋಟೋಗಳು ಮನೆಯಲ್ಲಿ ಎಲ್ಲಂದ್ರೆ ಅಲ್ಲಿ ತಗ್ಲಾಕಿದ್ರೆ ತುಂಬಾ ದೋಷಗಳಿಗೆ ತುತ್ತಾಗಬೇಕಾಗುತ್ತೆ ಎಂದು ಶಾಸ್ತ್ರಗಳು ಹಾಗೂ ಪಂಡಿತರು ಹೇಳ್ತಾರೆ. ಮೃತರ ಫೋಟೋಗಳನ್ನು ಬೆಡ್ರೂಮ್ನಲ್ಲಿ ಇಟ್ಟುಕೊಂಡ್ರೆ ಆ ಮನೆಯ ಮೇಲೆ ನೆಗೆಟಿವ್ ಪ್ರಭಾವ ತುಂಬಾ ಅಧಿಕವಾಗಿರುತ್ತದೆ ಎಂದು ವಾಸ್ತುಶಾಸ್ತ್ರ ಹೇಳುತ್ತೆ. ಅದೇ ರೀತಿ ಮೃತಪಟ್ಟವರ ಫೋಟೋಗಳು ಒಂದಕ್ಕಿಂತ ಹೆಚ್ಚಾಗಿ ಮನೆಯಲ್ಲಿ ಇಟ್ಟುಕೊಳ್ಳಬಾರದು. ಇದರಿಂದ ಕೂಡ ನಕಾರಾತ್ಮಕ ಶಕ್ತಿ ಆಕರ್ಷಿಸುತ್ತೆ. ಎಲ್ರಿಗೂ ಕೂಡ ಕಣ್ಣಿಗೆ ಕಾಣಿಸುವಂತ ದೇವರು ಅಂದ್ರೆ ತಂದೆ ತಾಯಿ. ಆದ್ರೂ ಕೂಡ ಮೃತರ ಫೋಟೋಗಳು ದೇವರ ಮನೆಯಲ್ಲಿಟ್ರೆ ಅಲ್ಲಿ ದೇವರು ಇರುವುದಿಲ್ಲ. ದೇವರ ಸ್ಥಾನವನ್ನು ಸತ್ತವರಿಗೂ ಸಮಾನವಾಗಿ ಕೊಟ್ರೆ ಆ ಮನೆಯಿಂದ ದೇವರು ಹೊರಟು ಹೋಗುತ್ತಾರೆಂದು ಪಂಡಿತರು ಹೇಳ್ತಾರೆ. ಅದೇ ರೀತಿ ಬದುಕಿರುವವರ ಫೋಟೋಗಳ ಪಕ್ಕದಲ್ಲಿ ಕೂಡ ಸತ್ತವರ ಫೋಟೋಗಳನ್ನು ಇಡಬಾರದು. ಒಂದೇ ಗ್ರೂಪ್ ಫೋಟೋನಲ್ಲಿದ್ರೆ ಏನೂ ಆಗಲ್ಲ. ಆದ್ರೆ ಸತ್ತವರ ಸಿಂಗಲ್ ಫೋಟೋ, ಅದರ ಪಕ್ಕ ಫ್ಯಾಮಿಲಿ ಫೋಟೋ ಅಂದ್ರೆ ಬದುಕಿರೋರ ಫೋಟೋ ಇಟ್ರೆ ಅವರ ಆಯಸ್ಸು ಕಡಿಮೆ ಆಗುತ್ತೆ. ಹಾಗೆ ಮನೆಯಲ್ಲಿ ಶಾಂತಿ ಇರಲ್ಲ, ಅನಾರೋಗ್ಯ ಸಮಸ್ಯೆ ಕೂಡ ಕಾಡುತ್ತೆ ಅಂತ ಪಂಡಿತರು ಹೇಳ್ತಾರೆ. ಮನೆಯಲ್ಲಿ ಒಂದಕ್ಕಿಂತ ಹೆಚ್ಚಾಗಿ ಸತ್ತವರ ಫೋಟೋಗಳು ಇಟ್ಕೊಂಡ್ರೂ ಕೂಡ ಮಾನಸಿಕ ನೆಮ್ಮದಿ ದೂರಾಗುತ್ತೆ, ನಕಾರಾತ್ಮಕ ಶಕ್ತಿ ಆಕರ್ಷಿತವಾಗುತ್ತೆ, ಅಶುಭ ಫಲಿತಾಂಶ ಉಂಟಾಗುತ್ತೆ. ಮೃತರ ಫೋಟೋಗಳು ಉತ್ತರ ಮುಖವಾಗಿ ದಕ್ಷಿಣದ ಗೋಡೆಗೆ ನೇತು ಹಾಕಿದ್ರೆ ಎಂಥ ದೋಷಗಳು ಇಲ್ಲದೆ ಉತ್ತಮ ಫಲ ದೊರಕುತ್ತೆ. ಮನೆ ಆವರಣದಲ್ಲಿರೋ ನೆಗೆಟಿವ್ ಎನರ್ಜಿ ಕೂಡ ಸಂಪೂರ್ಣವಾಗಿ ಹೊರಟೋಗುತ್ತೆ. ನೆಗೆಟಿವ್ ಎನರ್ಜಿ ಹೋಗಿ ಪಾಸಿಟಿವ್ ಎನರ್ಜಿ ಪ್ರವೇಶಿಸಿ ಮನೆ ಮಂದಿಯೆಲ್ಲ ಕೂಡ ಸಂತೋಷವಾಗಿ ಆನಂದ ಆರೋಗ್ಯದಿಂದ ಬದುಕಬಹುದು. ದಕ್ಷಿಣ ಗೋಡೆಯ ಮೇಲೆ ಮೃತರ ಫೋಟೋ ಇಡೋದ್ರಿಂದ ಸದಾಕಾಲ ಅವರ ಆಶೀರ್ವಾದ ನಮ್ಮೇಲಿರುತ್ತೆ. ಸೊ ಸ್ನೇಹಿತರೆ, ಮೃತರ ಫೋಟೋಗಳು ಮನೆಯಲ್ಲಿಟ್ಕೊಳ್ಳೋದು ಒಳ್ಳೇದೇ. ಆದ್ರೆ ಎಲ್ಲಂದ್ರಲ್ಲಿ ಇಡ್ದಿರಾ ದಕ್ಷಿಣ ಗೋಡೆಗೆ ಮಾತ್ರನೇ ನೇತು ಹಾಕಬೇಕು. ಈ ವಿಡಿಯೋ ನಿಮಗಿಷ್ಟವಾದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇಂತಹ ಹೆಚ್ಚಿನ ಉತ್ತಮ ಮಾಹಿತಿಗಳಿಗಾಗಿ ತಪ್ಪದೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾಳೆ ಮತ್ತೊಂದು ವಿಡಿಯೋದೊಂದಿಗೆ ಪುನಃ ಭೇಟಿಯಾಗೋಣ. ಧನ್ಯವಾದಗಳು.